ವೀಕ್ಷಕರೇ ನಮಸ್ಕಾರ. ಹಿಂದೂ ಧರ್ಮದಲ್ಲಿ ಹಲವಾರು ರೀತಿಯ ಋಷಿಗಳು ಮತ್ತು ಸಂತರು ಇದ್ದಾರೆ. ಈ ಋಷಿಗಳಲ್ಲಿ ನಾಗಾ ಸಾಧುಗಳು ಮತ್ತು ಅಘೋರಿಗಳು ಎಲ್ಲರಿಗಿಂತ ಭಿನ್ನವಾಗಿ ಕಾಣುತ್ತಾರೆ. ಅವರು ಯಾವಾಗಲೂ ಶಿವನ ಭಕ್ತಿಯಲ್ಲಿ ಮಗ್ನರಾಗಿರುತ್ತಾರೆ. ಅನೇಕ ಜನರಿಗೆ ಪುರುಷ ನಾಗಾ ಸಾಧುಗಳ ಬಗ್ಗೆ ತಿಳಿದಿದೆ, ಆದರೆ ಹೆಣ್ಣು ನಾಗಾ ಸಾಧುಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಆದರೆ ಪುರುಷರಂತೆ ಸ್ತ್ರೀ ನಾಗಾ ಸಾಧುಗಳು ಇದ್ದಾರೆ. ಅವರ ಜೀವನವು ಪುರುಷ ನಾಗಾ ಸಾಧುಗಳಿಗಿಂತ ಹೆಚ್ಚು ಕಷ್ಟಕರವಾಗಿದೆ. ಅಂದಹಾಗೆ ನಾಗಾ ಸಾಧುಗಳ ವೇಷಭೂಷಣಗಳ ಇತರ ಭಾವಗಳಿಗಿಂತ ವಿಭಿನ್ನವಾಗಿ ಇರುತ್ತದೆ. ಈ ವಿಡಿಯೋದಲ್ಲಿ ಸ್ತ್ರೀ ನಾಗಾ ಸಾಧುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೂ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವೀಕ್ಷಕರೇ, ಮಹಿಳಾ ನಾಗಾ ಸಾಧುಗಳು ನೋಡಲು ಹೇಗಿರುತ್ತಾರೆ ಎಂದು ನೋಡುತ್ತಾ ಹೊರಟರೆ, ಸಾಮಾನ್ಯ ಮನುಷ್ಯ ಸಮಾಜವನ್ನು ಹೇಗೆ ಸ್ತ್ರೀ ಮತ್ತು ಪುರುಷನೆಂದು ವಿಭಾಗಿಸಲಾಗಿದೆಯೋ ಹಾಗೆ ನಾಗಾ ಸಾಧುಗಳ ಸಮಾಜವನ್ನು ಸ್ತ್ರೀ ಮತ್ತು ಪುರುಷ ನಾಗಾ ಸಾಧುಗಳೆಂದು ವಿಭಜಿಸಲಾಗಿದೆ. ಪುರುಷ ನಾಗಾ ಸಾಧುಗಳಂತೆ ಮಹಿಳಾ ಅಥವಾ ಸ್ತ್ರೀ ನಾಗಾ ಸಾಧುಗಳು ಸಾಧನಾ ಮತ್ತು ಕಠಿಣ ತಪಸ್ಸನ್ನು ಮಾಡುತ್ತಾರೆ. ಆದರೆ ಸ್ತ್ರೀ ನಾಗಾ ಸಾಧುಗಳು ಬಹಳ ಕಡಿಮೆ ಮತ್ತು ಅಪರೂಪವಾಗಿ ಪ್ರಪಂಚದ ಮುಂದೆ ಬರುತ್ತಾರೆ. ಕಠಿಣ ತಪಸ್ಸಿನ ನಂತರ ಮಹಿಳೆಯರು ನಾಗಾ ಸಾಧುಗಳಾಗುತ್ತಾರೆ. ಇದಕ್ಕಾಗಿ ವರ್ಷಗಟ್ಟಲೆ ಕಠಿಣ ತಪಸ್ಸು ಮಾಡಬೇಕು. ತಮ್ಮ ಜೀವಿತ ಅವಧಿಯಲ್ಲಿ ಸ್ವತಃ ಅವರೇ ತಮಗೆ ಪಿಂಡದಾನ ಮಾಡಿಕೊಳ್ಳಬೇಕು, ತಮ್ಮ ತಲೆ ಬೋಳಿಸಿಕೊಳ್ಳಬೇಕು. ಇದರ ಬಳಿಕ ಅವರನ್ನು ಮಹಿಳಾ ನಾಗಾ ಸಾಧುಗಳು ಗುಂಪಿಗೆ ಸೇರಿಸಿಕೊಳ್ಳಲಾಗುತ್ತದೆ. ಸ್ತ್ರೀ ನಾಗಾ ಸಾಧುಗಳು ಪ್ರಪಂಚದಿಂದ ದೂರವಿರುವ ಕಾಡುಗಳು, ಗುಹೆಗಳು ಮತ್ತು ಪರ್ವತಗಳಲ್ಲಿ ವಾಸಿಸುತ್ತಾರೆ ಮತ್ತು ದೇವರ ಭಕ್ತಿಯಲ್ಲಿ ಮುಳುಗಿರುತ್ತಾರೆ. ಪುರುಷರಂತೆ ಸ್ತ್ರೀ ನಾಗಾ ಸಾಧುಗಳು ಬೆತ್ತಲೆಯಾಗಿ ಉಳಿಯುವುದಿಲ್ಲ, ಬದಲಿಗೆ ಅವರು ಬಟ್ಟೆಗಳನ್ನು ಧರಿಸುತ್ತಾರೆ. ಸ್ತ್ರೀ ನಾಗಾ ಸಾಧುಗಳು ತಮ್ಮ ದೇಹವನ್ನು ಬೂದಿಯಿಂದ ಮುಚ್ಚುತ್ತಾರೆ ಮತ್ತು ಅವರ ತಲೆಯ ಮೇಲೆ ಜಡೆ ಕೂದಲುಗಳನ್ನು ಬೆಳೆಸಿಕೊಂಡಿರುತ್ತಾರೆ. ಆದರೆ ಸಾಮಾನ್ಯವಾಗಿ ಕೇಸರಿ ಬಣ್ಣದ ಹೊಲಿಗೆ ಇಲ್ಲದ ಬಟ್ಟೆಗಳನ್ನು ಧರಿಸುತ್ತಾರೆ. ಈ ಬಟ್ಟೆಯು ಅವರ ದೇಹವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಅವರು ಬಳಸುತ್ತಾರೆ. ಇದರಿಂದಾಗಿ ಅವರು ಪುರುಷ ನಾಗಾ ಸಾಧುಗಳಿಗಿಂತ ಭಿನ್ನವಾಗಿರುತ್ತಾರೆ. ಅವರ ಬಟ್ಟೆಗಳು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಸಂತ ಜೀವನದ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತವೆ. ಇನ್ನು ಈ ಸ್ತ್ರೀ ನಾಗಾ ಸಾಧುಗಳು ಯಾವಾಗ ಕಾಣಿಸಿಕೊಳ್ಳುತ್ತಾರೆ ಎಂದು ನೋಡುವುದಾದರೆ, ಮಹಿಳಾ ನಾಗಾ ಸಾಧುಗಳು ಕುಂಭ ಅಥವಾ ಮಹಾಕುಂಭ ಮೇಳಗಳಂತಹ ಅಪರೂಪದ ಸಂದರ್ಭಗಳಲ್ಲಿ ಪ್ರಪಂಚದ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಈ ಪವಿತ್ರ ಸಂದರ್ಭಗಳಲ್ಲಿ ಅವರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಶೀಘ್ರದಲ್ಲೇ ಕಣ್ಮರೆಯಾಗುತ್ತಾರೆ. ಈ ಕಾರಣದಿಂದಾಗಿ ಸ್ತ್ರೀ ನಾಗಾ ಸಾಧುಗಳನ್ನು ನೋಡಿರುವವರು ತುಂಬಾ ಕಡಿಮೆ ಮತ್ತು ಅವರ ಚಿತ್ರಗಳು ಅಂತರ್ಜಾಲದಲ್ಲಿಯೂ ಬಹಳ ಅಪರೂಪ. ಹೀಗಾಗಿ ಸ್ತ್ರೀ ನಾಗಾ ಸಾಧುಗಳು ಜೀವನ ಶೈಲಿ ಮತ್ತು ಜೀವನವು ಸಾಮಾನ್ಯ ನಾಗಾ ಸಾಧುಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಆದರೆ ಅವರ ತಪಸ್ಸು ಮತ್ತು ಸಮರ್ಪಣಾ ಮನೋಭಾವದಲ್ಲಿ ಪುರುಷ ನಾಗಾ ಸಾಧುಗಳಷ್ಟೇ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಅವರ ವಿಶಿಷ್ಟತೆ ಮತ್ತು ಗುಣಲಕ್ಷಣಗಳು ಭಾರತೀಯ ಸಾಧು ಸಂಪ್ರದಾಯಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿವೆ ಎನ್ನಲಾಗಿದೆ. ಸ್ತ್ರೀ ನಾಗಾ ಸಾಧುಗಳು ಪುರುಷ ನಾಗಾ ಸಾಧುಗಳಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಅವರು ತಮ್ಮ ಸ್ವಂತಿಕೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಚ್ಚು ಪ್ರಾಪಂಚಿಕ ಜಗತ್ತಿನಲ್ಲಿ ಸಕ್ರಿಯವಾಗಿರುವುದಿಲ್ಲ. ಪುರುಷ ನಾಗಾ ಸಾಧುಗಳಂತೆ ಅವರು ಸಾಧನೆಯನ್ನು ಮತ್ತು ಕಠಿಣ ತಪಸ್ಸನ್ನು ಮಾಡುತ್ತಾರೆ. ಮಹಿಳಾ ನಾಗಾ ಸಾಧುಗಳು ಅಚಲ ನಂಬಿಕೆ, ಭಕ್ತಿ ಮತ್ತು ಸಮರ್ಪಣೆಯನ್ನು ಪ್ರತಿನಿಧಿಸುತ್ತಾರೆ. ಅಖಾರದಲ್ಲಿ ನಾಗಾ ಸಾಧ್ವಿಗಳನ್ನು ಮಾಯಿ, ಅವಧೂತನಿ ಅಥವಾ ನಾಗಿನಿ ಎಂಬ ಅಡ್ಡ ಹೆಸರುಗಳಿಂದ ಕರೆಯಲಾಗುತ್ತದೆ. ಕುಂಭದಲ್ಲಿ ಮಹಿಳಾ ಸಾಧುಗಳಿಗೆ ಅಖಾರಗಳಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇದೆ. ಅದ್ಯಾಗೋ ಪುರುಷ ನಾಗಾ ಸಾಧುವಿನ ನಂತರ ಮಹಿಳೆಯರು ನಾಗಾ ಸಾಧುಗಳು ಸ್ನಾನ ಮಾಡಲು ಹೋಗುತ್ತಾರೆ. ನಾಗಾ ಸಾಧುಗಳು ಬೇರುಗಳು, ಹಣ್ಣುಗಳು, ಗಿಡಮೂಲಿಕೆಗಳು, ಹಲವು ರೀತಿಯ ಎಲೆಗಳನ್ನು ತಿನ್ನುತ್ತಾರೆ. ಅದೇ ರೀತಿ ಈ ಮಹಿಳಾ ನಾಗಾ ಸಾಧುಗಳು ಕೂಡ ಅದನ್ನೇ ತಿನ್ನುತ್ತಾರೆ. ಅವರ ತ್ಯಾಗದ ಭಾಗವಾಗಿ ಅವರು ತಮ್ಮದೇ ಆದ ಪಿಂಡದಾನವನ್ನು ಮಾಡುತ್ತಾರೆ. ಅದು ಅವರ ಹಳೆಯ ಜೀವನ, ಮರಣ ಮತ್ತು ತಪಸ್ವಿಗಳಾಗಿ
ಪುನರ್ಜನ್ಮವನ್ನು ಸಂಕೇತಿಸುವ ಆಚಾರವಾಗಿದೆ. ಅವರು ಪುರುಷ ಸಹಪರ್ವತಿಗಳಿಗಿಂತ ಭಿನ್ನವಾಗಿ ಅವರ ಗಂಟಿ ಎಂಬ ಹೊಲೆಯದ ಕೇಸರಿ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾರೆ ಮತ್ತು ಅವರ ಹಣೆಯಲ್ಲಿ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ. ಮಹಿಳಾ ನಾಗಾ ಸಾಧುಗಳು ದೀಕ್ಷೆ ಪಡೆಯುವ ಮೊದಲು 6 ರಿಂದ 12 ವರ್ಷಗಳ ಕಾಲ ಕಠಿಣ ಬ್ರಹ್ಮಚರ್ಯಕ್ಕೆ ಒಳಗಾಗುತ್ತಾರೆ ಮತ್ತು ಅವರಲ್ಲಿ ಅನೇಕರು ದೂರದ ಗುಹೆಗಳು, ಕಾಡುಗಳು ಅಥವಾ ಪರ್ವತಗಳಲ್ಲಿ ಆಕಾರಗಳಲ್ಲಿ ವಾಸಿಸುತ್ತಾರೆ. ಕಟ್ಟುನಿಟ್ಟಾದ ಆಚರಣೆಗಳನ್ನು ಅನುಸರಿಸುತ್ತಾರೆ. ಮಹಿಳಾ ನಾಗಾ ಸಾಧುಗಳಿಗೆ ದೀಕ್ಷಾ ಪ್ರಕ್ರಿಯೆಯು ಅವರ ಪುರುಷ ಸಹವರ್ತಿಗಳಿಗೆ ಇರುವಂತೆಯೇ ಕಠಿಣವಾಗಿದೆ. ಅವರು ತಮ್ಮ ಗುರುಗಳಿಗೆ ಅಚಲವಾದ ಸಮರ್ಪಣೆಯನ್ನು ಪ್ರದರ್ಶಿಸಬೇಕು ಮತ್ತು ಪವಿತ್ರ ಮಡಿಲಿಗೆ ಒಪ್ಪಿಕೊಳ್ಳುವ ಮೊದಲು ತೀವ್ರವಾದ ಆಧ್ಯಾತ್ಮಿಕ ಪ್ರಯೋಗಗಳು ಮತ್ತು ತರಬೇತಿಗಳನ್ನು ಸಹಿಸಿಕೊಳ್ಳಬೇಕು. ವೀಕ್ಷಕರೇ, ಇದಿಷ್ಟು ಮಹಿಳಾ ನಾಗಾ ಸಾಧುಗಳವರ ಜೀವನ ಶೈಲಿ ಹಾಗೂ ಅವರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ವಿಷಯಗಳು. ಧನ್ಯವಾದಗಳು.